ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಮ್ಯಾಚ್ ಬಾಕ್ಸ್ ಇದ್ದೇ ಇರುತ್ತೆ. ಮ್ಯಾಚ್ ಬಾಕ್ಸ್ ಇಲ್ಲ ಅಂತ ಹೇಳಿದ್ರೆ ದೀಪ ಹಚ್ಚೋದಾದ್ರೂ ಹೇಗೆ ಹೇಳಿ? ಏನಪ್ಪಾ ಇದು ಮ್ಯಾಚ್ ಬಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ಕೊಂಡ್ರಾ? ವೀಕ್ಷಕರೇ, ಎಲ್ಲರೂ ಮ್ಯಾಚ್ ಬಾಕ್ಸ್ ಅಲ್ಲಿರೋ ಕಡ್ಡಿನ ಯೂಸ್ ಮಾಡಿಬಿಟ್ಟು ಬಾಕ್ಸ್ ನ ವೇಸ್ಟ್ ಅಂತ ಎಸ್ಬಿಡ್ತೀವಿ. ಆದ್ರೆ ಇಲ್ಲೊಬ್ರು ಮಾತ್ರ ಮ್ಯಾಚ್ ಬಾಕ್ಸ್ ಇಂದಲೂ ಸಹ ಒಂದು ಕಲಾಕೃತಿಯನ್ನ ಮಾಡಬಹುದು ಅಂತ ತೋರಿಸಿಕೊಡಲಿದ್ದಾರೆ. ಬನ್ನಿ ಹಾಗಾದ್ರೆ ಈ ವೇಸ್ಟ್ ಮ್ಯಾಚ್ ಬಾಕ್ಸ್ ಅನ್ನ ಬಳಸಿಬಿಟ್ಟು ಒಂದು ಸುಂದರವಾದ ಕಲಾಕೃತಿಯನ್ನ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಹಾಯ್ ಸಿರಿ ವೀಕ್ಷಕರೇ, ನಾನು ಇವತ್ತು ನಿಮಗೆ ಮ್ಯಾಚ್ ಬಾಕ್ಸ್ನಿಂದ ವಾಲ್ ಹ್ಯಾಂಗಿಂಗ್ ಮಾಡೋದನ್ನು ತೋರಿಸ್ತೇನೆ. ಮ್ಯಾಚ್ ಬಾಕ್ಸ್ ವಾಲ್ ಹ್ಯಾಂಗಿಂಗ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ವೇಸ್ಟ್ ಮ್ಯಾಚ್ ಬಾಕ್ಸ್, ಪೆನ್ಸಿಲ್, ಸೂಜಿ ದಾರ, ಸ್ಕೇಲ್, ವೈಟ್ ಗ್ಲೂ ಮತ್ತು ಸೀಜರ್. ಇವಾಗ ಇದಕ್ಕೆ ಮೊದಲು ಮಾರ್ಕ್ ಮಾಡ್ಕೋಬೇಕು. ನಿಮ್ಗೆ ಯಾವ ಡಿಸೈನ್ ಬೇಕನ್ನಿಸುತ್ತೆ ಅದನ್ನು ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವೇರ್ ಚಿಕ್ಕದಾಗಿ ಬರೋ ಹಾಗೆ ಮಾಡ್ಕೊತೀನಿ. ಪೆನ್ಸಿಲ್ ಮತ್ತು ಸ್ಕೇಲ್ ಸಹಾಯದಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಂತರ ಇವು ಮಾರ್ಕ್ ಮಾಡ್ಕೋಬೇಕಿಲ್ಲಿ ಈ ರೀತಿ ಪೂರ ಹಾಕ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ ಮೇಲೆ ಇವು ಈ ರೀತಿ ಕೂಡಿದ ಮೇಲೆ ಈ ರೀತಿ ಒಂದು ಡಿಸೈನ್ ಬರುತ್ತೆ. ಈಗ ಇದನ್ನು ಸೂಜಿ ದಾರದಿಂದ ಹೊಲಿಯೋದನ್ನು ತೋರಿಸ್ತೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ದಾರ ತೊಗೊಂಡ್ಬಿಟ್ಟು ಈಗ ಮೊದಲು ಇಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಇಲ್ಲಿ ಹಾಕ್ಕೋಬೇಕು. ಇಲ್ಲಿ ಡಿಸೈನ್ ಇಲ್ಲಿ ಸ್ಕೇಲ್ ಪೆನ್ಸಿಲಿಂದ ಮೇಲೆ ಈಗ ಹಾಕ್ಕೊಂಡಿದ್ದೀವಿ ಡಿಸೈನ್, ಅದೇ ರೀತಿ ದಾರನೂ ಅದ್ರ ಮೇಲೆ ಹಾಕ್ಕೋಬೇಕು. ಈ ರೀತಿ ಇಲ್ಲಿ ಮೇಲೆ ಬರೋ ಹಾಗೆ ಹಾಕ್ಕೊಂಡು ಹೀಗೆ ಪೂರ ಹಾಕ್ಕೊತ ಹೋಗಬೇಕು. ಇದು ದಾರ ಅಲ್ಲದೇ ಉಲ್ಲನ್ನಿಂತ್ರನೂ ಸಹ ಹಾಕ್ಕೋಬೋದು, ಅದು ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣ್ತೈತಿ. ಮ್ಯಾಚ್ ಬಾಕ್ಸ್ ಸಣ್ಣ ಸೈಜು ದೊಡ್ಡ ಸೈಜು ತೊಗೋಬೋದು, ಯಾವುದಾದ್ರೂ ಚೆನ್ನಾಗಿ ಬರುತ್ತೆ. ಈ ರೀತಿ ಪೂರ ಇದು ತುಂಬ ಹಾಕ್ಕೊತ ಹೋಗಬೇಕು. ಈಗಿದು ಇಲ್ಲಿ ಆದಮೇಲೆ ದಾರ ಕಟ್ ಮಾಡ್ಕೋಬೇಕು. ಇಲ್ಲಿ ಗಂಟು ಹಾಕೋ ಬದಲಿ ವೈಟ್ ಗ್ಲೂ ಹಾಕಿದರೆ ಅದು ಹಾಗೆ ಕೂಡ್ತೈತಿ. ಈ ರೀತಿ ವೈಟ್ ಗ್ಲೂ ಹಾಕಿದರೆ ಅದು ಆರಿನ ಮೇಲೆ ಹಾಗೆ ಕೊಡ್ತೈತಿ, ಹೊರಗೆ ಬಿಚ್ಚೋದಿಲ್ಲ ಅದು. ಈಗ ಇನ್ನೊಂದು ಕಲರ್ ತೊಗೊಂಡ್ಬಿಟ್ಟು ಸೂಜಿ ದಾರಾನ ಇಲ್ಲೇ ಮೇಲೆ ಹಾಕ್ಕೋಬೇಕು. ಇಲ್ಲಿ ಈ ಲೈನಲ್ಲಿ ಹಾಕ್ಕೋಬೇಕು. ಈಗ ಇಲ್ಲೇ ಬೇಸ್ ಡಾರ್ಕ್ ಪಿಂಕ್ ಹಾಕ್ಕೊಂಡಿತ್ತು, ಈಗ ಮೇಲೆ ಲೈಟ್ ಕಲರ್ ಪಿಂಕ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಲೈಕ್ ಆಗುತ್ತೋ ಆ ಕಲರ್ ಹಾಕ್ಕೋಬೋದು. ನಾನು 2 ಕಲರ್ ಆಗಿ ಚಾಯ್ಸ್ ಮಾಡ್ಕೊಂಡು ಹಾಕತ್ತೀನಿ. ಈಗ ಇಲ್ಲಿ ಹಾಕಿರ್ತೀವಲ್ಲ ಇಲ್ಲೇ ಇದಕ್ಕೆ ತೊಗೋಬೇಕು. ಈಗ ನಾವು ಇದನ್ನು ಮೇಲೆ ತೊಗೋಬೇಕು. ಇದೇ ರೀತಿ ಪೂರ ಹಾಕಬೇಕು. ಈ ಥರ ಇದನ್ನು ಇಲ್ಲಿ ಹಾಕ್ಕೋಬೇಕು. ಇದನ್ನು ನಾವು ದಾರದಲ್ಲಿ ಡಿಸೈನ್ ಆಗಿ ಮಾಡ್ಕೋಬೋದು, ಫ್ಲವರ್ಸ್ ಆ ಥರ ಎಲ್ಲ ಮಾಡ್ಕೋಬೋದು. ನೀವು ಈ ರೀತಿ ಮ್ಯಾಚ್ ಬಾಕ್ಸ್ ಡಿಸೈನ್ ಮಾಡಿಕೊಂಡ್ರೆ ಅದು ವಾಲ್ ಹ್ಯಾಂಗಿಂಗ್ ಆಗುತ್ತೆ. ಈ ರೀತಿಯಾಗಿ ಇದು ಒಂದು ಸೈಡ್ ಕಂಪ್ಲೀಟ್ ಆಯಿತು. ಈಗ ಇದನ್ನು ಕಟ್ ಮಾಡ್ಕೊಳೋಣ. ಮತ್ತು ಇದನ್ನು ಕಂಟಿನ್ಯೂ ಮಾಡ್ಕೋಬೇಕೀಗ, ಅಂದರೆ ಅದೊಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೀವು ಇದನ್ನು ಈ ಥರ ಫ್ರೀ ಟೈಮ್ನಲ್ಲಿದ್ದಾಗ ಮಾಡಿಕೊಂಡ್ರೆ ನಿಮಗೂ ಟೈಮ್ ಯೂಸ್ ಆಗುತ್ತೆ ಮತ್ತು ಮನೆಯೂ ಅಲಂಕಾರವಾಗಿರುತ್ತೆ. ಅದು ನಾವೇ ಮಾಡಿವಂತಂದು ಖುಷಿ ಇರುತ್ತೆ. ಇವಾಗ ಇದು ಕಂಪ್ಲೀಟ್ ಆಯಿತು. ಈ ರೀತಿ ನಾವು ಒಂದು ಬಾಕ್ಸಿಗೆ ಸೂಜಿ ದಾರಲಿಂದ ಈ ರೀತಿ ಮಾಡ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದ 5 ಬಾಕ್ಸಿಗೂ ಈ ಥರ ಮಾಡ್ಕೋಬೇಕು. ಈ ರೀತಿ ನಾವು ಮೊದಲು ಪೆನ್ಸಿಲ್ ಸಹಾಯದಿಂದ
ಮಾರ್ಕ್ ಮಾಡ್ಕೋಬೇಕು. ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ನಂತರ ದಾರ ಸಹಾಯದಿಂದ ಮಾರ್ಕ್ ಮಾಡಿದ್ರ ಮೇಲೇ ಹಾಕ್ಕೊತ ಹೋಗಬೇಕು. ಹಾಕಿದ ಮೇಲೆ ಈ ರೀತಿ ಫಿನಿಶಿಂಗ್ ಆಗುತ್ತೆ. ಈಗ ನಾನು ಒಂದು ಬಾಕ್ಸ್ನಲ್ಲಿ ಈ ರೀತಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಇದೇ ರೀತಿ 5ರಿಂದ 6 ಬಾಕ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇದೇ ರೀತಿ ನಾನು 5 ಬಾಕ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ನಾನು ನಿಮ್ಗೆ ಈಗ ತೋರಿಸಿದ್ನಲ್ಲ ಡಿಸೈನ್ ಮಾಡಿದ್ದನ್ನು, ಅದನ್ನು 6 ಬಾಕ್ಸಿಗೂ ಮಾಡಿದ್ದೀನಿ. ಈ ರೀತಿ ಕಂಪ್ಲೀಟ್ ಆಗುತ್ತೆ. ನಾನಿವಾಗ ಇದನ್ನು ಯಾವ ಡಿಸೈನಲ್ಲಿ ಜಾಯಿಂಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ರೀತಿ ನಾನು 5 ರೆಡಿ ಮಾಡ್ಕೊಂಡಿದ್ದೀನಿ, 5 ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಜಾಯಿಂಟ್ ಮಾಡ್ತೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು. ನಾನು ಈ ರೀತಿ ಮಾಡ್ತಾಯಿದ್ದೀನಿ. ವೈಟ್ ಗ್ಲೂ ತೊಗೊಂಬಿಟ್ಟು ಈ ರೀತಿ ಇಲ್ಲಷ್ಟೇ ಹಚ್ಚಬೇಕು. ವೈಟ್ ಗ್ಲೂನ ಇಲ್ಲ ಸ್ಟೆಪ್ಲರ್ ಸಹಾಯದಿಂದನೂ ಹಚ್ಕೋಬೋದು. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಕೊಡುತ್ತೆ. ಬೇಕಾದ್ರೆ ನೀವು ಪೇಂಟು ಸಹ ಮಾಡ್ಕೋಬೋದು. ಒಂದು ಡಿಸೈನ್ ಮಾಡ್ಕೊಂಬಿಟ್ಟು ಪೇಂಟ್ ಹಚ್ಚಿ ಮಾಡ್ಬೋದು. ನಿಮ್ಗೆ ಎಷ್ಟು ಉದ್ದ ಬೇಕನ್ಸುತ್ತೆ ನೀವು ಅದನ್ನು ಅಷ್ಟು ಉದ್ದ ಮಾಡ್ಕೋಬೋದು. ಇವಾಗಿದು ಜೋಡಣೆ ಆಯಿತು. ಜೋಡಣೆ ಆದಮೇಲೆ ಈ ರೀತಿ ಕಾಣುತ್ತೆ. ನೀವು ಇದನ್ನು ಒಂದೇ ರೀತಿ ಇದೆ ನೋಡಿ. ಇವಾಗಿದು ವೈಟ್ ಗ್ಲೂ ಹಚ್ಚಿ ಜಾಯಿಂಟ್ ಮಾಡಿದ್ದೀನಿ. ವೈಟ್ ಗ್ಲೂ ಹಚ್ಚಿದರೆ ಅದು ಒಣಗೋಕ್ಕೆ ಟೈಮ್ ಬೇಕಾಗುತ್ತೆ, 5 ನಿಮಿಷ ಬೇಕಾಗುತ್ತೆ. ಒಣಗಿನ ಮೇಲೆ ನೋಡಿ ಈ ರೀತಿ ಸುಂದರವಾದ ವಾಲ್ ಹ್ಯಾಂಗಿಂಗ್ ರೆಡಿ ಆಗುತ್ತೆ. ಇವಾಗಿದು ವಾಲಿಗೆ ಹಾಕಲಿಕ್ಕೆ ರೆಡಿ ಆಯಿತು. ಈಗ ಇದಕ್ಕೆ ಹ್ಯಾಂಗಿಂಗ್ ಮಾಡೋಕೆ ನಾವು ವಾಲಿಗೆ ಹಾಕ್ಲಿಕ್ಕೆ ಅಂದರೆ ಹ್ಯಾಂಗಿಂಗ್ ಬೇಕು. ಅದಕ್ಕೆ ನಾನು ಈಗ ದಾರ ಸಹಾಯದಿಂದ ಹ್ಯಾಂಗಿಂಗ್ ಮಾಡ್ತೀನಿ. ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ಹ್ಯಾಂಗಿಂಗ್ ಮಾಡಬೇಕು. ಅದನ್ನೀಗ ತೋರಿಸ್ಕೊಡ್ತೀನಿ. ಈಗ ಇಲ್ಲಿ ನಾವು ತುದಿಗೆ ಹಾಕ್ಕೋಬೇಕು. ಮೊದಲಿಗೆ ಹಾಕ್ಕೊಂಬಿಟ್ಟು ಈಗ ಈ ರೀತಿ ನಿಮ್ಗೆ ಎಷ್ಟು ಲೆಂತ್ ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೊಂಬಿಟ್ಟು ಈ ಬೆರಳಿಂದ ಹೀಗೆ ಹಿಡ್ಕೋಬೇಕು. ನಂತರ ಇಲ್ಲಿ ಹಾಕ್ಕೋಬೇಕು. ಇದನ್ನ ನಿಧಾನವಾಗಿ ಹಾಕಬೇಕು, ಇಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈಗ ದಾರ್ಲಿಂತ್ರ ನಾನು ಹ್ಯಾಂಗಿಂಗ್ ಮಾಡಿದ್ದೀನಿ. ನೀವು ಇಲ್ಲಿ ಒಳಗೆ ಯಾವ ಕಲರ್ ಹಾಕ್ಕೊಂಡಿರ್ತೀರೋ ಅದೇ ಕಲರ್ದು ಹಾಕ್ಕೋಬೇಕು, ದಾರ ಹಾಕ್ಕೋಬೇಕು. ಇವಾಗಿದು ವಾಲ್ ಹ್ಯಾಂಗಿಂಗ್ ಪೂರ ರೆಡಿ ಆಯಿತು. ಇದನ್ನು ನೀವು ಬಿಡುವಿನೆಗಳಲ್ಲಿ ಟ್ರೈ ಮಾಡಿ. ನಾವು ಬೇಡ ಅಂತ ಎಸೆಯೋ ಕಡ್ಡಿಪಟ್ಟಣ ಏನಿರುತ್ತೆ ಅದನ್ನು ಎಸೆಯೋ ಬದಲಿ ಈ ರೀತಿ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಗೋಡೆಯೂ ಸಹ ಅಂದವಾಗಿ ಕಾಣುತ್ತೆ. ನೀವು ಸಹ ಈ ರೀತಿ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಮನೆಯ ಗೋಡೆ ಖಾಲಿ ಇದೆಯಾ? ಹಾಗಿದ್ರೆ ಇಂತಹ ವಾಲ್ ಹ್ಯಾಂಗಿಂಗ್ ನ ರೆಡಿ ಮಾಡ್ಕೊಳ್ಳಿ. ಮನೆಯ ಅಂದ ಚಂದಕ್ಕೆ ಇಂತಹ ವಾಲ್ ಹ್ಯಾಂಗಿಂಗ್ ಇರಲೇಬೇಕು. ಈ ವಾಲ್ ಹ್ಯಾಂಗಿಂಗ್ ನ ಇನ್ನು ನಾನಾ ರೀತಿಯ ಡಿಸೈನ್ಗಳಲ್ಲೂ ಸಹ ರೆಡಿ ಮಾಡಬಹುದು. ಗೊತ್ತಾಯ್ತಲ್ಲ, ಮ್ಯಾಚ್ ಬಾಕ್ಸ್ ಕೂಡ ವೇಸ್ಟ್ ಅಲ್ಲ ಅಂತ ತಿಳಿದುಕೊಂಡ್ರಲ್ವಾ? ಮತ್ತ್ಯಾಕೆ ತಡ ಮಾಡ್ತೀರಾ? ನೀವು ಇಂತಹ ವಾಲ್ ಹ್ಯಾಂಗಿಂಗ್ ನ ರೆಡಿ ಮಾಡಿಕೊಂಡು ಗೋಡೆಯ ಅಂದವನ್ನ ಹೆಚ್ಚಿಸಿ.